ಚಿಕಾಗೋ ಅಗ್ನಿ ಪ್ರಕರಣದ ಮಾರನೆಯ ಬೆಳಗ್ಗೆ ಹೊಗೆಯಾಡುತ್ತಿದ್ದ ಅವಶೇಷಗಳತ್ತ ನೋಡುತ್ತಾ ವ್ಯಾಪಾರಿಗಳ ಗುಂಪೊಂದು ಬೀದಿಯಲ್ಲಿ ನಿಂತಿತ್ತು. ಅವರ ಅಂಗಡಿಗಳು ನಾಮಾಶೇಷವಾಗಿದ್ದವು. ಕಟ್ಟಡಗಳನ್ನು ಪುನಃ ನಿರ್ಮಾಣ ಮಾಡಬೇಕೇ ಅಥವಾ ಚಿಕಾಗೋ ಬಿಟ್ಟು ರಾಷ್ಟ್ರದ ಇನ್ನೆಲ್ಲೋ ಹೊಸ ವ್ಯಾಪಾರ ಆರಂಭಿಸಬೇಕೇ ಎಂಬ ಬಗ್ಗೆ ಅವರ ಚರ್ಚೆ ಆರಂಭಿಸಿದ್ದರು. ಒಬ್ಬನನ್ನು ಬಿಟ್ಟು ಉಳಿದ ಎಲ್ಲರದ್ದೂ ಒಂದೇ ನಿರ್ಧಾರವಾಗಿತ್ತು: ಚಿಕಾಗೋವನ್ನು ತೊರೆಯುವುದು. ಚಿಕಾಗೋದಲ್ಲೇ ಉಳಿಯಲು ನಿರ್ಧರಿಸಿದ ವ್ಯಾಪಾರಿ ತನ್ನ ಅಂಗಡಿಯ ಅವಶೇಷಗಳತ್ತ ಬೊಟ್ಟು ಮಾಡಿ ಹೇಳಿದ, ನೋಡುತ್ತೀರಿ, ಅದೇ ಜಾಗದಲ್ಲಿ ವಿಶ್ವದ ಬೃಹತ್ ಸ್ಟೋರನ್ನು ನಾನು ನಿರ್ಮಿಸುವೆ. ಎಷ್ಟು ಬಾರಿ ಬೆಂಕಿ ಹತ್ತಿದರೂ ಲೆಕ್ಕಿಸಲಾರೆ. ಈ ಘಟನೆ ನಡೆದದ್ದು ಸುಮಾರು 1 ಶತಮಾನದ ಹಿಂದೆ. ಬೃಹತ್ ಕಟ್ಟಡದ ನಿರ್ಮಾಣವೂ ಆಯಿತು. ಇಂದು ಕೂಡ ಆ ಕಟ್ಟಡ ಅಲ್ಲೇ ನಿಂತಿದೆ, ಜ್ವಲಂತ ಆಕಾಂಕ್ಷೆ ಎಂಬ ಶಕ್ತಿಯ ಸ್ಮಾರಕವಾಗಿ. ಇತರ ವ್ಯಾಪಾರಿಗಳು ಮಾಡಿದ್ದನ್ನೇ ಮಾರ್ಷಲ್ ಫೀಲ್ಡ್ ಕೂಡ ಮಾಡಬಹುದಿತ್ತು. ಅದು ಅತಿ ಸುಲಭವಾದ ಮಾರ್ಗವಾಗಿತ್ತು. ಮಾರ್ಗ ಕಠಿಣವೆಂದು ಕಂಡು ಬಂದಾಗ, ಭವಿಷ್ಯ ನಿರಾಶಾದಾಯಕವೆಂದು ಕಂಡಾಗ ಆ ವ್ಯಾಪಾರಿಗಳು ಹಿಂದೆ ಸರಿದಿದ್ದರು, ಸುಲಭದ ದಾರಿ ಹಿಡಿದಿದ್ದರು. ಮಾರ್ಷಲ್ ಫೀಲ್ಡ್ ಮತ್ತು ಇತರ ವ್ಯಾಪಾರಿಗಳ ನಡುವಿನ ವ್ಯತ್ಯಾಸವನ್ನು ಗಮನಿಸಿ. ಯಶಸ್ಸು ಸಾಧಿಸುವವರ ಮತ್ತು ಸೋಲು ಅಪ್ಪಿಕೊಳ್ಳುವವರ ನಡುವೆ ಇರುವುದು ಇದೇ ವ್ಯತ್ಯಾಸ. ಇದೇ ರೀತಿ ನೀವು ಬದುಕಿನ ಯಾವುದೇ ರಂಗದಲ್ಲಿ ಹಿಂದೆಜ್ಜೆ ಇಡುವ ಮುನ್ನ ಈ ಕಥೆಯನ್ನೊಮ್ಮೆ ನೆನಪಿಸಿಕೊಳ್ಳಿ. ಕಳೆದು ಹೋದ ನಿಮ್ಮ ಆತ್ಮಶಕ್ತಿ ಮರಳಿ ನಿಮ್ಮಲ್ಲಿ ಬರುವುದು. ಇದೇ ತರಹದ ಸ್ಫೂರ್ತಿದಾಯಕ ಕಥೆಗಳನ್ನು ಕೇಳಲು ನಮ್ಮ ಕರ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಧನ್ಯವಾದಗಳು.